ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಕನ್ನಡ 3ನೇ ತರಗತಿಯ ಕಲಿತ ಪಾಠ ಪದ್ಯದ ಅಭ್ಯಾಸದ ಬಗ್ಗೆ ನಾವು ಇವತ್ತು ಬಿಟ್ಟ ಸ್ಥಳ ತುಂಬಿರಿ ಮತ್ತು ಕ್ವಶನ್ ಆನ್ಸರ್ಸ್ ಬಗ್ಗೆ ಈ ತರಗತಿಯಲ್ಲಿ ನಾವು ಕಲಿಯೋಣ. ಮಕ್ಕಳೇ ಖಾಲಿ ಬಿಟ್ಟಿರುವಂಥ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಳು ನಾಯಿ ಡ್ಯಾಶ್ ಬಾಯಿ ಅಂತ ಕೊಟ್ಟಿದ್ದಾರೆ. ಮುಚ್ಚಿಟ್ಟು, ತೆರೆದಿತ್ತು, ಬಿಟ್ಟಿತ್ತು, ಸುಟ್ಟಿತ್ತು ಅಂತ ಕೊಟ್ಟಿದ್ದಾರೆ. ನಾವು ಹೇಳಬೇಕು ತೆರೆದಿಟ್ಟಿತ್ತು. ಇದು ಕರೆಕ್ಟಾದ ಆನ್ಸರ್. ಕಲ್ಲೊಂದು ಡ್ಯಾಶ್ ಒಗೆದಿದ್ದೆ ಅದರ ಹೆಡೆಗೆ. ಮಗು ಏನು ಮಾಡಿತ್ತು? ಕಲ್ಲೊಂದು ಡ್ಯಾಶ್ ಒಗೆದಿದ್ದೆ ಅದರ ಕೆಳಗೆ ಅಂತ ಕೇಳಿದ್ದಾರೆ. ಇಲ್ಲಿ ಎತ್ತಿ, ಸುತ್ತಿ, ಬಿತ್ತಿ, ಕತ್ತಿ ಅಂತೈತೆ. ಎತ್ತಿ ಒಗೆದಿತ್ತು ಅದರ ಕಡೆಗೆ. ಮೇಲುಸಿರು ಡ್ಯಾಶ್ನ ಓಡುತ್ತಿದ್ದೆ ಹಿಡಿಯುತ್ತಾ, ಮಿಡಿಯುತ್ತಾ, ಬಿಡುತ್ತಾ, ನೋಡುತ್ತಾ. ಅಲ್ಲೇ ಮಾಡಬೇಕು. ಇದಕ್ಕೆ ಆನ್ಸರು ಬಿಡುತ್ತಾ. ಅದು ಸಿಟ್ಟಿಗೆದ್ದು ಕೆದರಿತ್ತು ಡ್ಯಾಶ್ ಕೈ, ಮೈ, ಕಿವಿ, ಕಾಲು. ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು. ಇದು ರೈಟ್ ಆನ್ಸರ್ ಮಕ್ಕಳೇ. ಈ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮಗು ಶಾಲೆಗೆ ಹೇಗೆ ಹೊರಟಿತ್ತು? ಮಗು ಹೊಸ ಬಟ್ಟೆಗಳನ್ನು ಧರಿಸಿ ಪಾಟಿ ಹೊತ್ತು ಶಾಲೆಗೆ ಹೊರಟಿತ್ತು. ಮಗು ಎಲ್ಲಿ ಮಲಗಿತ್ತು? ನಾಯಿ ಮರದ ಕೆಳಗೆ ಮಲಗಿತ್ತು. ನಾಯಿ ಎಲ್ಲಿ ಮಲಗಿತ್ತು? ಮರದ ಕೆಳಗೆ ಮಲಗಿತ್ತು ನಾಯಿ. ನಾಯಿ ಆವೇಶದಿಂದ ಏನು ಮಾಡಿತ್ತು? ನಾಯಿ ಆವೇಶದಿಂದ ಏನು ಮಾಡಿತ್ತು? ನಾಯಿ ಆವೇಶದಿಂದ ಬೊಗಳುತ್ತಾ ಬಂದಿತ್ತು ಮಕ್ಕಳೇ. ಯಾವ ತಪ್ಪು ಹುಡುಗನಿಗೆ ಪಾಠ ಕಲಿಸಿತ್ತು? ಇಲ್ಲಿ ಯಾವ ಒಂದು ತಪ್ಪಿನಿಂದ ಮಗು ಪಾಠ ಕಲಿಸಿತು? ನಾಯಿಗೆ ಕಲ್ಲೆಸೆದ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೇಳಿದ್ದಾರೆ. ಕಣ್ಣು. ನನ್ನ ಕಣ್ಣು ಸುಂದರವಾಗಿದೆ. ಏನು ಮಾಡಬೇಕು? ಇದನ್ನು ಓನ್ ಸೆಂಟೆನ್ಸಲ್ಲಿ ನಾವು ಬರೆಯೋದನ್ನ ಕಲಿಬೇಕು ಮಕ್ಕಳೇ. ನೆನಪಿಡು ಅಂತಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಶಿಕ್ಷಕರು ಮಾಡಿದಂಥ ಪಾಠವನ್ನು ಏನು ಮಾಡಬೇಕು? ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇ ರೀತಿಯಲ್ಲಿ ನಾವು ಒಂದು ಕಲಿತ ಒಂದು ಅಭ್ಯಾಸವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಮಾಡುವಂಥ ಕೆಲಸದ ಬಗ್ಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮಕ್ಕಳೇ. ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವಂಥ ಒತ್ತಕ್ಷರಗಳಿಗೆ ವೃತ್ತ ಹಾಕಿ ಗುರುತಿಸಿ ಅಂತ ಕೇಳಿದ್ದಾರೆ ಮಕ್ಕಳಲ್ಲಿ. ಮಾದರಿ ಕೆದರಿತ್ತು. ಇಲ್ಲೇನು ಮಾಡಿದ್ದಾರೆ? ತೂಗೇನು ಮಾಡಿದ್ದಾರೆ? ಸರ್ಕಲ್ ಹಾಕಿದ್ದಾರೆ. ಇಲ್ಲಿ ನಡೆದಿದ್ದೆ. ದೇ ಏನು ಮಾಡಬೇಕು? ಸರ್ಕಲ್ ಹಾಕಬೇಕು. ಸುಮ್ಮನಿರದೆ. ಇದಕ್ಕೆ ಇದು ಹಾಕಬೇಕು, ಸರ್ಕಲ್ ಹಾಕಬೇಕು. ಬಿಡಲಿಲ್ಲ. ಇದಕ್ಕೆ ನಾವು ಏನು ಮಾಡಬೇಕು? ಸರ್ಕಲ್ ಹಾಕಬೇಕು. ಕೊಂದಿತ್ತು. ತೂಗೆ ನಾವು ಮಾಡಬೇಕು? ಸರ್ಕಲ್ ಹಾಕಬೇಕು. ಮಾದರಿಯಂತೆ ಪದಗಳ ಕೊನೆಗೆ ರೇ ಅಕ್ಷರ ಬರುವಂಥ ಪದಗಳನ್ನು ಬರೆಯಿರಿ ಮಕ್ಕಳೇ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ತೆರೆ ಅಂತ. ಅದೇ ರೀತಿ ನಾವು ರೇ ಅಕ್ಷರ ಬರುವಂಥ ಪದಗಳನ್ನು ಬರೀಬೇಕು. ಸೆರೆ, ಕೆರೆ, ನೆರೆ, ಬರೆ, ಮರೆ, ಗೆರೆ. ಈ ರೀತಿ ಕೊನೆಗೆ ರೇ ಅಕ್ಷರ ಬರುವಂಥ ಪದಗಳನ್ನು ನಾವಿಲ್ಲಿ ತೋರಿಸಲಾಗಿದೆ ಮಕ್ಕಳೇ. ಮೊದಲನೇ ಅಕ್ಷರ ಬದಲಿಸಿ ಅರ್ಥ ಉಳ್ಳ ಪದ ರಚಿಸಿರಿ ಅಂತ ಕೇಳಿದ್ದಾರೆ. ಮಲಗು. ಇಲ್ಲಿ ಫಾರ್ ಎಕ್ಸಾಂಪಲ್ ಮಲಗುಗೆ ಏನು ಕೊಟ್ಟಿದ್ದಾರೆ? ತೊಲಗು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾ ಬದಲಾಗಿ ತೋ ಅಕ್ಷರವನ್ನು ಬಳಸಿ ತೊಲಗು ಅಂತ ಒಂದು ಅಕ್ಷರ ಬರೀಬೇಕು. ಇಲ್ಲಿ ಮಲಗು ಅನ್ನೋದಕ್ಕೆ ಮಾ ಅಕ್ಷರಕ್ಕೆ ಸರ್ಕಲ್ ಹಾಕ್ಬಿಟ್ಟು ಅದರ ಬದಲಾಗಿ ಬೇರೆ ಅಕ್ಷರವನ್ನು ಬದಲಿಸಿ ನಾವು ಒಂದು ಪದ ರಚನೆ ಮಾಡಬೇಕು. ಅರ್ಥವುಳ್ಳ ಒಂದು ಪದವನ್ನು ರಚಿಸಬೇಕು ಅಂತ ಕೇಳಿದ್ದಾರೆ. ಒಗೆದು. ಓ ಅಕ್ಷರವನ್ನು ತೆಗೆದುಹಾಕಿ ನಾವು ಅಲ್ಲೇ ಮಾಡಬೇಕು? ಬೇರೆ ಒಂದು ಅಕ್ಷರವನ್ನು ಸೇರಿಸಿ ಒಂದು ಪದವನ್ನು ರಚನೆ ಮಾಡಬೇಕು. ಒಗೆದು ಬದಲಾಗಿ ನೆಗೆದು. ಕೆದರಿ ಅಂತ ಇದೆ ಅಂತಂದರೆ ಕೆದರಿ ಅಂತಂದರೆ ಒಂದು ಮಣ್ಣಿರಲಿರುವಂಥ ಒಂದು ಇದನ್ನು ತೆಗೆಯೋದು. ನಾಯಿ ಏನು ಮಾಡ್ತು? ಕೆದರಿತು ಅಂತಂತಲ್ಲ. ಅದೇ ರೀತಿ ಕೆದರಿ, ಹೆದರಿ ಅಂತ ಸೆಂಟೆನ್ಸ್ ಮಾಡ್ಬೋದು. ಬೊಗಳು ಅಂತಂದರೆ ಬೋ ಅಕ್ಷರವನ್ನು ಸರ್ಕಲ್ ಹಾಕ್ಬಿಟ್ಟು ಅದರಲ್ಲಿ ಆ ಒಂದು ಜಾಗದಲ್ಲಿ ಬೇರೆ ಒಂದು ಪದವನ್ನು ಬಳಸಿ ಒಗಳು.
ನಾವು ಈ ಥರ ಮಾಡ್ಬೋದು ಮಕ್ಕಳೇ. ಧರಿಸು, ಧರಿಸು ಅಂತಂದರೆ ನಾವು ಬಟ್ಟೆಯನ್ನು ಧರಿಸುವುದಕ್ಕೆ ನಾವು ಧರಿಸು ಅಂತ ಅಂತೀವಿ. ಈ ಧರಿಸು ಬದಲಾಗಿ ನಾವೇನು ಮಾಡಬೇಕು, ಅದಕ್ಕೆ ಧಾ ಬದಲಾಗಿ ಆ ಅಕ್ಷರವನ್ನು ಸೇರಿಸಿ ನಾವು ಅರಿಸಿ, ಹಾರಿಸಿ, ಸರಿಸಿ, ಹೀಗೆ ಒಂದು ಅರ್ಥವುಳ್ಳಂಥ ಪದರಚನೆಗಳನ್ನು ನಾವು ಮಾಡ್ಬೋದು ಮಕ್ಕಳೇ. ಕೊಟ್ಟಿರುವಂಥ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿದ್ದಾರೆ ಮಕ್ಕಳೇ, ಸುಮ್ಮನಿರದೆ. ಇದನ್ನು ಹೆಂಗೆ ಇಲ್ಲಿ ಕೊಟ್ಟಿರುವಂಥ ಒಂದು ಪದವನ್ನು ಯಾವ ರೀತಿ ನಾವು ಬಿಡಿಸಿ ಒಂದು ಪದರಚನೆ ಮಾಡುವುದೆಂಬುದರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸುಮ್ಮನಿರದೆ, ಸುಮ್ಮನೆ ಪ್ಲಸ್ ಇರದೆ, ಸುಮ್ಮನಿರದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಪದವನ್ನು ನಾವು ಅದನ್ನು ಬಿಡಿಸಿ ಅದರ ಅರ್ಥವನ್ನು ನೀಟಾಗಿ ಬರುವ ರೀತಿಯಲ್ಲಿ ನಾವು ಒಂದು ಪದರಚನೆ ಮಾಡಬೇಕು. ಓಕೆ. ಕಲ್ಲೊಂದು, ಕಲ್ಲೊಂದು ಯಾವ ರೀತಿ ನಾವು ಅದನ್ನು ಬಿಡಿಸ್ಬೋದು ಅಂತಂದರೆ, ಕಲ್ಲು ಪ್ಲಸ್ ಒಂದು ಕಲ್ಲೊಂದು. ಆವೇಶದೊಳಗೆ, ಆವೇಶದ ಪ್ಲಸ್ ಒಳಗೆ ಆವೇಶದೊಳಗೆ. ಮಕ್ಕಳೇ ಈ ಒಂದು ಕ್ಲಾಸು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮೇಲೆ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮಕ್ಕಳೇ. ಧನ್ಯವಾದಗಳು.